ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ. ಇವತ್ತೊಂದು ದಿನ ತಾಯ್ಲೂರಿಗೆ ಬರಬೇಕಾದ್ರೆ ಅದಕ್ಕೊಂದು ವಿಶೇಷ ಇದೆ. ಇವತ್ತು ಮುಳಬಾಗಿಲು ತಾಲೂಕಿನಲ್ಲಿ ಹೋದ ಜಾಗದಲ್ಲಿ ಇದ್ದಿದ್ದಂಥ ವಿಗ್ರಹನ ಅದನ್ನು ಕಡಿವಿ ಏನೋ ಒಂದು ಸರ್ಕಾರ ಏನೋ ಮಾಡ್ತಾ ಇದ್ದಾರೆ ಶಾಸಕರು. ಇದು ಅದು ಪೂರ್ತಿ ಆಗಿಲ್ಲ. ಅದಕ್ಕೋಸ್ಕರ ನಾವು ಆದಿನಾರಾಯಣ ಮಾತಾಡ್ಕೊಂಡ್ವಿ. ಕಾಂಗ್ರೆಸ್ ಆಫೀಸ್ನಲ್ಲಿ ಫೋಟೋ ಇಟ್ಟು ನಾವು ಬರೀ ಪೂಜೆ ಮಾಡೋದಕ್ಕಿಂತ ಎಲ್ಲಾದರೂ ಒಂದು ಜಾಗ ಅಂದರೆ ಬಾಪ ನಮ್ಮ ತಾಯಿಯೂರಲ್ಲಿದ್ದಾನೆ ಅಯ್ಯಪ್ಪನು, ತುಂಬ ಚೆನ್ನಾಗಿದ್ದಾನೆ, ನೀನು ಮುಳುವಾಗಲೇನು ಅಂತೇಳಿ ತಾಯಿಲೂರು ಫಿಕ್ಸ್ ಮಾಡಿದ್ವಿ. ಆಮೇಲೆ ಫಿಕ್ಸ್ ಮಾಡಿ ನಾನು ನಮ್ಮ ಸಹೋದರ ಸರ್ವಜ್ಞ ಗೌಡನು, ರಂಗಪ್ಪನು, ಎಲ್ಲರೂ ವೆಂಕಟೇಶ್ ಗೌಡನು, ಆಂಜಿ ಎಲ್ರಿಗೂ ಮಾತಾಡಿಕೊಂಡು ಆದಿನಾರಾಯಣ ಹೇಳಿದೆ. ಆದಿನಾರಾಯಣ ಸರನ ಅಂತ ಹೇಳಿದ್ರು. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಈ ಒಂದು 28ರ ಅಭ್ಯರ್ಥಿ ಮತ್ತು ಬ್ಲಾಕ್ ಕಾಂಗ್ರೆಸ್ಸು ಈ ಭಾಗದ ಅಧ್ಯಕ್ಷರಾದಂಥ ಆದಿನಾರಾಯಣರವರೇ, ಟೌನ್ ಬ್ಲಾಕ್ ಅಧ್ಯಕ್ಷರು ನಮ್ಮ ಆತ್ಮೀಯರಾದಂಥ ಅಮಾನ್ ಸಾಹೇಬ್ರೆ, ನಮ್ಮ ಸ್ನೇಹಿತರಾದಂಥ ನಮ್ಮ ಸಹೋದರರಾದಂಥ ವೆಂಕಟೇಶ್ ಗೌಡ್ರೆ, ಮತ್ತು ಕಾರ್ಗಿಲ್ ವೆಂಕಟೇಶ್ ಅವರೇ, ಮತ್ತು JK ಕೃಷ್ಣ ಅವರೇ, ನಮ್ಮ ಆಂಜನೇಯ ರೆಡ್ಡಿ ಅವರೇ, ಆಮೇಲೆ ಸನ್ನಾಸ್ಪಿಲ್ ರಾಜು ಅವರೇ, ಸತೀಶ್ ಅವರೇ, ಸರ್ವಜ್ಞ ಗೌಡ್ರು ಹೇಳಿದೆ ಅವಾಗ, ಸರ್ವಜ್ಞ ಗೌಡ್ರೆ, ಆಮೇಲೆ ರಂಗಪ್ಪನವರೇ, ವೆಂಕಟೇಶ್ವರವರೇ, ಯೂತ್ ಕಾಂಗ್ರೆಸ್ಸು ಇದಂಥ ಸತೀಶು, ಸುರೇಶು, ಅಭಿಷೇಕ್ ಎಲ್ಲರೂ, ಅಭಿಷೇಕು, ಲೋಕಿ ಬಂದಿದ್ದಾನಲ್ಲ, ಲೋಕಿ, ಅಭಿಷೇಕು, ಎಲ್ಲರೂ ನಮ್ಮ ಇವರು ಹತ್ತು ಅವ್ರು ಬಂದಿದ್ದಾರೆ. ಮೊನ್ನೆ ಒಳ್ಳೆ ಊಟ ಆಗ್ತದೆ ನಮಗೆ. ಎಲ್ಲ ಇಲ್ಲಿ ಇರತಕ್ಕಂಥ ನಮ್ಮ ರಾಮಮೂರ್ತಿಯವರೇ, ಎಲ್ಲ ವೆಂಕಟಪತಿಯವರು, ಎಲ್ಲರೂ ಈ ಲೋಕಲ್ ಆಗಿ ಬಂದಿರತಕ್ಕಂಥ ಎಲ್ಲ ನಮ್ಮ ಸಹೋದರರು, ಕಾಂಗ್ರೆಸ್ ಬಂಧುಗಳು, ನಮ್ಮ ಆತ್ಮೀಯರಾದಂಥ ಎಲ್ಲ ಮತ್ತು ಮಾಧ್ಯಮದವ್ರಿಗೂ ಸ್ವಾಗತ ಹೇಳ್ತಾ, ಇವತ್ತೊಂದು ದಿನ ನಮಗೆ ಸಂತೋಷಕರವಾದಂಥ ಒಂದು ದಿನ. ಏನಂದರೆ ಭಾರತ ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ ಎಲ್ಲರೂ ದಲಿತರೆ. ಒಂದು 10% ಬಿಟ್ಟರೆ 90% ಊಟಕ್ಕಿಲ್ದಿರ ಅಲಗಾಡ್ತಾ ಇದ್ದಂಥ ಜನ ನಾವು ಎಲ್ಲರೂ 10%. ಈ 10% ಎಲ್ಲ ನಲಗಿದ್ದೆ ನಾವೆಲ್ಲ. ಅದಕ್ಕೆ ಈ ನಲಗೋದಕ್ಕೆ ದಿವಂಗತ ಮಹಾತ್ಮ ಗಾಂಧಿ, ನಮ್ಮ ಜವಾಹರ್ಲಾಲ್ ನೆಹರು, ಎಲ್ಲರೂ ಸರ್ದಾರ್ ವಲ್ಲಭಾಯಿ ಪಟೇಲು ಎಲ್ಲರೂ ಸೇರಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಧಿಕಾರ ಕೊಟ್ಟರು. ಏನು ರಾಜ್ಯಾಂಗ ಬರೀಬೇಕು, ಇಂಥ ಬಡ ದೇಶವನ್ನು ಏನು ಮಾಡಬೇಕು ಅಂತೇಳಿ ಸಂವಿಧಾನ, ಅದು ಇದು ಸಂವಿಧಾನ. ಆ ಮಹಾನುಭಾವನು ಇವರು ವಿರೋಧವಾಗಿ ಕೂಡ ವರ್ತಿಸಿ ಏನು ಬೇಕೋ ಸಂವಿಧಾನ ಇಡೀ ಭಾರತ ಖಂಡಕ್ಕೆ ಕೊಟ್ಟಿದ್ದಾನೆ. ಆ ಒಂದು ಸಂವಿಧಾನವನ್ನು ದಿವಂಗತ ನಮ್ಮ ದುರ್ಗಾ ಅಂತ ಹೇಳ್ಬೋದು, ಅಯ್ಯಮ್ಮನ ಇಂದಿರಾ ಗಾಂಧಿನೇ ತಂದಿದ್ದ ಆಚೆ ಕಡೆ. ಅದು ತಂದ ಮೇಲೇ ಮನೆಗಳು, ಉಳವನ ಭೂಮಿ ಎಲ್ಲ ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಗಿದ್ದು. ಇದೆಲ್ಲ ಬಂದು ನಮಗೆ ದಕ್ಷಿಣ ಇಂಡಿಯಾಗೆ ಜಾಸ್ತಿ ಅನುಕೂಲ ಆಯಿತು. ಈ ರೀತಿ ಆ ಅಯ್ಯಪ್ಪನು ಯಾರ್ದು ಒಬ್ರಿಗಲ್ಲ, ದಲಿತರು 6 ಜನರಿಗೆ ಅನ್ನೋದು ಅದೆಲ್ಲ ತಪ್ಪು ಭಾವನೆ. ಎಲ್ಲ ಜಾತಿ ವರ್ಗದಲ್ಲಿ ಯಾರು ದಲಿತರು, ಯಾರು ದಲಿತಿದ್ರೆ ಅವ್ರ ಸೊತ್ತು, ಅವ್ರ ಸೊತ್ತು ಎಲ್ಲರೂ ಆರಾಧಿಸ್ಬೇಕು. ನಾನು ಪದೇ ಎಲ್ಲ ಮೀಟಿಂಗ್ಗಳಲ್ಲಿ ಕೂಡ ಹೇಳ್ತೀನಿ, ನಾನು ಎಲ್ಲರೂ ಆರಾಧಿಸ್ಬೇಕು. ಆ ಒಂದು ಉದ್ದೇಶ ಇಟ್ಕೊಂಡೆ ನಾನು ತಾಯ್ದವ್ರು ಹೇಳಿದ್ದು. ನಮ್ಮ ಅಯ್ಯಪ್ಪನಿಗೆ ಫೋನ್ ಮಾಡಿದೆ, ಯಾರು ಸೂಡೆ ಅಂತೇಳಿ ಹೋಗಿದೆ, ನಮಗೆ ಸೇರ್ತಾವು ಅಂತ ಹೇಳಿದ. ತಾಯಪ್ಪ ಎಲ್ಲರನ್ನೂ ಸೇರಿಸಿದ್ದಾರೆ. ಇವಾಗ ರಂಗಪ್ಪನಿಗೂ, ನಮ್ಮ ಅಯ್ಯಪ್ಪನಿಗೂ, ನಮ್ಮ ಸರ್ವಜ್ಞ ಎಲ್ಲರೂ ಇಲ್ಲಿ ನಮ್ಮ ಶಿವಪ್ರಕಾಶ್ ಬಂದಿದ್ದಾರೆ. ಮೋತ್ಪಲ್ಲಿ ಶಿವಪ್ರಕಾಶು, ಭೂಪತಿ, ಎಲ್ಲರೂ ಮೂರ್ತಿಯವರು, ಎಲ್ಲರೂ ಇವರೆಲ್ಲ ಸುರೇಶು, ಎಲ್ಲರೂ ಸೇರಿ ಇಷ್ಟು ಮಾತ್ರ ಎಲ್ಲರನ್ನು ಕರೆಸಿ ನೀವೊಂದು ಇಲ್ಲಿ ಚೆನ್ನಾಗಿ ಬೃಹದಾಕಾರವಾಗಿ ಫಂಕ್ಷನ್ ಮಾಡಿ ಆ ಮಹಾತ್ಮನಿಗೆ ಒಳ್ಳೆ ಗಾರ್ಲ್ಯಾಂಡ್ ಹಾಕಿ ಇವತ್ತು ಆ ಅಯ್ಯಪ್ಪನ ನೆನೆಸ್ಕೊಳ್ತಾ ಇದ್ದೀವಿ. ಇನ್ನೂ ಮಾತಾಡೋರಿದ್ದಾರೆ. ಈ ಒಂದು ಸಂವಿಧಾನವನ್ನು ನಾವು ರಕ್ಷಣೆ ಮಾಡಿಕೊಂಡ್ರೆ ನಮ್ಮ ಮಕ್ಕಳು ಮರಿ ಎಲ್ಲ ತರಂತರ ಕೂಡ ನಾವೆಲ್ಲ ಚೆನ್ನಾಗಿ ಆಗ್ತೀವಿ. ಇದನ್ನು ಉಳಿಬೇಡ. ಇದಕ್ಕೆ ಎಷ್ಟೋ ಕುತಂತ್ರಗಳು ನಡೆಯುತ್ತೆ, ಅದು ನಡೆಯಲ್ಲ. ಈ ಭಾರತ ದೇಶದಲ್ಲಿ ಗಟ್ಟಿಯಾಗಿ ನಿಂತಿದ್ದಾರೆ, ದಲಿತರು ಕೂಡ ಆಗಿದ್ದಾರೆ, ಬಿಡೋಲ್ಲ. ಅವ್ರು ಏನು ಮಾಡಿದ್ರು ಅವರು ಬದಲಾಯಿಸ್ಬೇಕಂದ್ರೆ ಅದು ಬದಲಾವಣೆ ಆಗಲ್ಲ. ಅದಕ್ಕೋಸ್ಕರ ಇಲ್ಲಿ ಬಂದಿದ್ದಕ್ಕೆ ನಮ್ಮ ಆದಿನಾರಾಯಣ ಕೂಡ ಎಲ್ಲರೂ ನಮ್ಮ ಜೊತೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಮುಳಬಾಗಿಲು ತಾಲೂಕಿನಿಂದ ಸುಬ್ರಹ್ಮಣ್ಯ ಬಂದಿದ್ದಾರೆ, ನಮ್ಮ ಉಮಾಶಂಕರು, ಎಲ್ರಿಗೂ ನಾನು ಅಭಿನಂದನೆಗಳು ಹೇಳ್ತಾ ನನ್ನ ಮಾತು ಮುಕ್ತಾಯ ಮಾಡ್ತಾ ಇದ್ದೀನಿ. ಇನ್ನೂ ಮಾತಾಡೋರಿದ್ದಾರೆ.